ಹೇಳಿದ್ರಲ್ಲ ಅದನ್ನ ಹಾಕೊಂಡು ಬನ್ನಿ. ಸರಿ ಸ್ವಾಮಿ, ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಬಗ್ಗೆ ಏನು ಹೇಳ್ತೀರಿ? ಭೇಟಿನ ಯಾವ್ದು ಅಂದರೆ ಅವರೊಬ್ಬರು ರಾಷ್ಟ್ರದ ಅಧ್ಯಕ್ಷರನ್ನ ಅಥವಾ ಸೀನಿಯರ್ ಲೀಡರ್ನ ಭೇಟಿ ಮಾಡೋದು ಮಾತಾಡೋದೆಲ್ಲ ಸಮಸ್ಯೆ ಅಂದರೆ ಯಾರು ಭೇಟಿ ಮಾಡಬಾರ್ದು ಅಂತ ನಿಗದಿ ಮಾಡೋಕ್ಕಾಗುತ್ತೆ. ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಜ್ಯೋತಿಷಿ ಹೇಳ್ತಾರೇನ್ರಿ? ನಮ್ ಜ್ಯೋತಿಷಲ್ಲಿ ಕೇಳ್ತೀವಿ. ಹಂಗಾರೆ ಜ್ಯೋತಿಷಿ ಹೇಳೋದಾದ್ರೆ ಕೇಳ್ರಿ. ಸಿದ್ದರಾಮಯ್ಯ ತಪ್ಪತ್ತಿನ ಅವ್ರಿಗೆ ಅವ್ರು ಯಾವತ್ತಾರ ಒಂದ್ ದಿವಸ ಪೂರ್ಣ ಪ್ರಮಾಣದ ಸರ್ಕಾರ ಮಾಡಿದ್ರ ಅನುಭವ ಇಲ್ಲಲ್ಲ, ಅದಕ್ಕೆ ಅವ್ರಿಗೆ ಆ ಥರ ಅಂತಾರೆ. ಸೊ ಯಾವ ಸರ್ಕಾರ ಬಂದ್ರೂ ಯಾವತ್ತವರು ಅಧಿಕಾರ ಸಿಕ್ಕಿದ್ರು ಅವರು ಪೂರ್ಣ ಅವಧಿನ ಮುಗಿಸೋಕ್ಕೆ ಅವ್ರು ಯಾವತ್ತೂ ರೆಡಿ ಇಲ್ಲ. ಅದಕ್ಕೆ ಅವ್ರ ಜ್ಯೋತಿಷಿ ಉದ್ದೇಶ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳು. ಜ್ಯೋತಿಷಿ ಹೇಳೋದಾದ್ರೆ ಹೇಳಿ, ಒಂದಷ್ಟು ಜನ ನನ್ನ ಹತ್ರನೂ ಯಾರು ಬಂದ್ರೆ ಹೇಳ್ತೀನಿ, ಈ ಒಳ್ಳೆ ಜ್ಯೋತಿಷಿ ಹೇಳೋರಿದ್ದಾರೆ ಹೋಗಿ ಅಂತ. ಕುಮಾರಸ್ವಾಮಿ ಹೇಳ್ತಾರೆ, ಹೇಳಿದ್ರಲ್ಲ ಅದನ್ನ ಹಾಕೊಂಡು ಬನ್ನಿ. ಸರಿ ಸ್ವಾಮಿ, ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭೇಟಿ ಬಗ್ಗೆ ಏನು ಹೇಳ್ತೀರಿ? ಭೇಟಿನ ಯಾವ್ದು ಅಂದರೆ ಅವರೊಬ್ಬರು ರಾಷ್ಟ್ರದ ಅಧ್ಯಕ್ಷರನ್ನ ಅಥವಾ ಸೀನಿಯರ್ ಲೀಡರ್ನ ಭೇಟಿ ಮಾಡೋದು ಮಾತಾಡೋದೆಲ್ಲ ಸಮಸ್ಯೆ ಅಂದರೆ ಯಾರು ಭೇಟಿ ಮಾಡಬಾರ್ದು ಅಂತ ನಿಗದಿ ಮಾಡೋಕ್ಕಾಗುತ್ತೆ. ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಜ್ಯೋತಿಷಿ ಹೇಳ್ತಾರೇನ್ರಿ? ನಮ್ ಜ್ಯೋತಿಷಲ್ಲಿ ಕೇಳ್ತೀವಿ. ಹಂಗಾರೆ ಜ್ಯೋತಿಷಿ ಹೇಳೋದಾದ್ರೆ ಕೇಳ್ರಿ. ಸಿದ್ದರಾಮಯ್ಯ ತಪ್ಪತ್ತಿನ ಅವ್ರು ಯಾವತ್ತಾರ ಒಂದ್ ದಿವಸ ಪೂರ್ಣ ಪ್ರಮಾಣದ ಸರ್ಕಾರ ಮಾಡಿದ್ರ ಅನುಭವ ಇಲ್ಲಲ್ಲ, ಅದಕ್ಕೆ ಅವ್ರಿಗೆ ಆ ಥರ ಅಂತಾರೆ. ಸೊ ಯಾವ ಸರ್ಕಾರ ಬಂದ್ರೂ ಯಾವತ್ತವರು ಅಧಿಕಾರ ಸಿಕ್ಕಿದ್ರು ಅವರು ಪೂರ್ಣ ಅವಧಿನ ಮುಗಿಸೋಕ್ಕೆ ಅವ್ರು ಯಾವತ್ತೂ ರೆಡಿ ಇಲ್ಲ. ಅದಕ್ಕೆ ಅವ್ರ ಜ್ಯೋತಿಷಿ ಉದ್ದೇಶ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳು. ಜ್ಯೋತಿಷಿ ಹೇಳೋದಾದ್ರೆ ಹೇಳಿ, ಒಂದಷ್ಟು ಜನ ನನ್ನ ಹತ್ರನೂ ಯಾರು ಬಂದ್ರೆ ಹೇಳ್ತೀನಿ, ಈ ಒಳ್ಳೆ ಜ್ಯೋತಿಷಿ ಹೇಳೋರಿದ್ದಾರೆ ಹೋಗಿ ಅಂತ. ಕುಮಾರಸ್ವಾಮಿ ಹೇಳ್ತಾರೆ.